ನಾನು ಇವಾಗ ಬೇಲದ ಹಣ್ಣಿನ ಪಾನಕನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಬೆಲ್ಲನ ನೀರಲ್ಲಿ ನೆನೆ ಹಾಕಿದ್ದೀನಿ, ಯಾಕೆಂದರೆ ಬೇಗ ನೆನ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈಗ ಬೇಲದ ಹಣ್ಣನ್ನು ಈಗ ಒಳಗಿಂದೆಲ್ಲ ತಿರುಳನ್ನ ತೆಗೆದ್ಬಿಟ್ಟು ಈ ಥರ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಎಲ್ಲ ಪೂರ್ತಿ ಕ್ಲೀನಾಗೆ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಿವುಚಬೇಕು, ರಸ ಎಲ್ಲ ಇಳ್ಕೊಳ್ಳುತ್ತೆ. ಆ ರಸನ ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೇಕು. ಮೇಲಿಂದ ಒಳಗಿಂದೆಲ್ಲ ತಿರುಳನ್ನ ತೆಗೆದ್ಬಿಟ್ಟು ನೀರನ್ನ ಮಾತ್ರ ಪಾನಕನ ಈ ರೀತಿ ಒಂದು ಬೌಲ್ಗೆ ಸೋಸ್ಕೋಬೇಕು. ನೋಡಿದ್ರೆ ಇವಾಗ ಪಾನಕ ಸೋಸ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ. ಈಗ ಬೆಲ್ಲನೂ ಸಹ ನೀರಲ್ಲಿ ನೆನಾಕಿದ್ದೆ, ಅದು ಸಹ ಕರಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲ ಕರಗಿದೆ. ಇವಾಗ ಇದನ್ನು ಸಹ ಒಂದು ಸ್ಟ್ರೈನರ್ ಇಟ್ಬಿಟ್ಟು ಸೋಸ್ಕೋಬೇಕು, ಯಾಕೆಂದರೆ ಕಸ ಕಡ್ಡಿ ಮತ್ತು ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತೆ, ಅದಕ್ಕೋಸ್ಕರ ಸೋಸ್ಕೋಬೇಕು. ಇದರೊಳಗಡೆ ಸೋಸ್ಕೊಳ್ಳಿ. ನೋಡಿದ್ರೆ ಸ್ವಲ್ಪ ಸಣ್ಣ ಸಣ್ಣ ಕಲ್ಲು ಮತ್ತು ಕಸ ಎಲ್ಲ ಇದೆ, ಅದಕ್ಕೋಸ್ಕರ ಸೋಸ್ಕೋಬೇಕು. ಇವಾಗ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ, ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾನಕ ರೆಡಿಯಾಗಿದೆ, ಬೇಲದ ಹಣ್ಣಿನ ಪಾನಕ ಸೂಪರ್ ಟೇಸ್ಟಿಯಾಗಿದೆ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರೆ ಸೂಪರಾಗಿರೋ ಟೇಸ್ಟಿಯಾದ ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ. ಬೇಸಿಗೆಗೆ ತಂಪಾದ ಬೇಲದ ಹಣ್ಣಿನ ಪಾನಕ. ಇದಕ್ಕೆ ಕೋಲ್ಡಾಗಿ ಐಸ್ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಸೂಪರಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಬಿಸಿಲಿನಿಂದ ಬಂದಾಗ ಹೊರಗಡೆಯಿಂದ